ಸೊ ಇವತ್ತು ನಾನು ಹೆಲ್ದಿ ಟಿಪ್ಸ್ ಬಗ್ಗೆ ಹೇಳ್ಕೊಡುವ ಅಂತ ಅಂದ್ಕೊಂಡಿದ್ದೇನೆ. ಸೊ ತುಂಬ ಈಸಿ ಓಕೆನಾ. ಸೊ ಇವಾಗ ನೀವೇ ನೋಡ್ತಾ ಇದ್ದೀರಾ, ನಾನು ಸ್ವಲ್ಪ ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದೇನೆ ಓಕೆನಾ. ಸೊ ಇವತ್ತು ಏನಪ್ಪ ಮಾಡ್ತೇನೆ ಅಂತ ಹೇಳ್ಕೊಂಡು ನೋಡಿ ಓಕೆನಾ. ಅದಕ್ಕಿಂತ ಮೊದಲು ಏನಂತ ಹೇಳಲ್ಲ ನಾನು. ಸೊ ಹಾಲು ಬಿಸಿ ಮಾಡೋಕ್ಕೆ ಇಟ್ಟಿದ್ದೇನೆ ಓಕೆನಾ. ಹಾಲು ಚೆನ್ನಾಗಿ ಬಿಸಿ ಆಗ್ತಾಯಿದೆ ಇವಾಗ. ಬಿಸಿ ಆದಾಗ ಅದಕ್ಕೆ ಬಾಂಬೆ ರವೆ ಅಂತ ಬರುತ್ತಲ್ಲ, ಸೊ ಅದನ್ನು ಸ್ವಲ್ಪ ಹಾಕಬೇಕು ಫ್ರೆಂಡ್ಸ್ ಓಕೆನಾ. ಅಂದರೆ ನಾನು ನನಗಷ್ಟೇ ಮಾಡ್ತಾ ಇರೋದು. ಸೊ ಸ್ವಲ್ಪನೇ ಹಾಕಬೇಕು. ಇದು ರವೆ ಜಾಸ್ತಿ ಆದರೆ ಅದು ಗಟ್ಟಿಯಾಗಿ ಹೋಗುತ್ತೆ ಓಕೆನಾ. ಗಟ್ಟಿ ಮಾಡಬಾರ್ದು ಇದು. ಸೊ ತೆಳ್ಳಗೆ ಒಂಥರ ಪಾಯಸ ಇರುತ್ತಲ್ಲ, ಅಂಬಲಿ ಆ ಥರ ಇರಬೇಕು ಓಕೆನಾ. ಅದು ಚೆನ್ನಾಗಾಗುತ್ತೆ ಆ ಥರ. ಸೊ ತಿಕ್ಕಾದರೆ ಚೆನ್ನಾಗಾಗಲ್ಲ. ಸೊ ಇದಕ್ಕೆ ನಾನು ಇವಾಗ 1 ಸ್ಪೂನು ಶುಗರ್ ಕೂಡ ಆ್ಯಡ್ ಮಾಡಿದ್ದೀನಿ ಓಕೆನಾ. ರವೆ ಹಾಕಿಬಿಟ್ಟು 1 ಸ್ಪೂನ್ ಶುಗರ್ ಆ್ಯಡ್ ಮಾಡಿದ್ದೇನೆ. ಸೊ ಇವಾಗ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಓಕೆನಾ. ಸೊ ಸ್ವಲ್ಪ ರವೆ ಹಾಕಿದ್ದಲ್ಲ, ಸೊ ಬೇಗನೆ ಬಾಯ್ಲ್ ಆಗುತ್ತೆ ಅದು. ಸೊ ನೋಡ್ತಾ ಇದ್ರಲ್ಲ, ಬಾಯ್ಲ್ ಆಯಿತು. ಬಾಯ್ಲ್ ಆಯಿತು ಇವಾಗ ರವೆ ಏನಿದೆ ಅದು. ಸೊ ಆಫ್ ಮಾಡಿದೆ ಗ್ಯಾಸ್ ಕೂಡ ಓಕೆನಾ. ಸೊ ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತುಪ್ಪ ಹಾಕಿದ್ದೇನೆ ಓಕೆನಾ. ತುಪ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಸೊ ರುಚಿಗೆ ತಕ್ಕಷ್ಟು ಚೂರೇ ಚೂರು, ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಹಾಕಬೇಕು ಓಕೆನಾ. ಆವಾಗ ಅದು ಕರೆಕ್ಟಾಗಿ ಚೆನ್ನಾಗಿ ಟೇಸ್ಟ್ ಕೊಡ್ತದೆ. ಸೊ ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆನಾ. ಮಿಕ್ಸ್ ಮಾಡಿ ಇವಾಗ ನೋಡಿ ಪ್ರಿಪೇರ್ ಆಗಿದೆ ಓಕೆನಾ. ಇದು ರವೆ ಗಂಜಿ ಅಂತಲೂ ಹೇಳ್ಬೋದು, ಅಥವಾ ಹಾಲು ರವೆ ಪಾಯಸ ಥರನೂ ಮಾಡಿದ್ದೇನೆ ಓಕೆನಾ. ಇವತ್ತು ಸಿಂಪಲ್ ಆಗಿ ಒಂದು ರವೆ ಅಂಬಲಿ ಅಂತ ಹೇಳ್ಕೊಂಡು ಮಾಡಿದ್ದೇನೆ ರೆಸಿಪಿ ಓಕೆನಾ. ಸೊ ಆಲ್ರೆಡಿ ನಾನು ವಿಡಿಯೋ ನೋಡಿದ್ದೀರಾ. ಸೊ ನಿಮಗೆಲ್ಲ ಇಷ್ಟ ಆಯ್ತಾ ಅಂದ್ಕೋತೇನೆ ಇದೊಂದು ರೆಸಿಪಿ ಓಕೆನಾ. ಇದು ತುಂಬ ಹೆಲ್ದಿ ರೆಸಿಪಿ ಓಕೆನಾ. ಯಾರೆಲ್ಲ ಈಗ ಡಯಾಬಿಟಿಕ್ ಪೇಷಂಟ್ ಇರ್ಬೋದು ಅವರಿಗೆಲ್ಲ ಸೊ ಬೆಳಿಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ತಿಂದರೆ ಸೊ ಶುಗರ್ ಹೈ ಆಗುತ್ತೆ. ಸೊ ಅಂಥವರಿಗೆ ಈ ಥರ ನಾನೇನು ಮಾಡಿದೆ ರವೆ ಅಂಬಲಿ ಹೇಳ್ತಾರಲ್ಲ, ಸೊ ಅದನ್ನು ಮಾಡಿಬಿಟ್ಟು ಕೊಟ್ಟರೆ ಅವರಿಗೆ ಸೊ ಕಂಟ್ರೋಲ್ ಆಗುತ್ತೆ ಓಕೆನಾ. ಸೊ ಡಯಾಬಿಟಿಕ್ ಪೇಷಂಟ್ಗೆ ಮಾಡೋದಾದರೆ ಶುಗರ್ ಆ್ಯಡ್ ಮಾಡಬಾರ್ದು ಓಕೆನಾ. ಶುಗರ್ ಆ್ಯಡ್ ಮಾಡದೆ ವಿದೌಟ್ ಶುಗರಲ್ಲೇ ನೀವು ಆ ಥರ ರವೆ ಅಂಬಲಿ ಮಾಡಿಕೊಡ್ಬೇಕು. ಸೊ ಅದು ಮಾಡಿದರೆ ಅವರಿಗೆ ತುಂಬಾ ಬೆನಿಫಿಟ್ ಆಗುತ್ತೆ ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದು ಓಕೆನಾ. ಅಂಬಲಿ ಏನಿದೆ ಅದು ಸಣ್ಣ ಸಣ್ಣ ಮಕ್ಕಳಿಗೆ ಕೂಡ ಕೊಡ್ತಾರೆ ಓಕೆನಾ. ಸೊ ತುಂಬ ಹೆಲ್ದಿ ಫುಡ್ಡು. ನಿಮಗೆಲ್ಲ ಈ ಫುಡ್ ಇಷ್ಟ ಆಗುತ್ತೆ ಅಂದ್ಕೋತೇನೆ ಓಕೆನಾ. ಸಣ್ಣದಾಗಿರುವ ಸಣ್ಣ ಸಣ್ಣ ವೀಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೋತೇನೆ. ಅದೇ ಥರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಓಕೆನಾ.